ನಮಸ್ತೆ ಎಲ್ಲ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ತಿಳಿತಾ ಇದ್ದೀವಿ. ಸಿಸ್ಟಮ್ಸ್ ವ್ಯವಸ್ಥೆ, ಸಿಸ್ಟಮ್ಗೆ ಏನಂತ ಕರಿತೀವಿ? ವ್ಯವಸ್ಥೆ ಅಂತ ಕರಿತೀವಿ. ಅಕೌಂಟಿಂಗ್ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ನಾನು ಯಾವುದೇ ಒಂದು ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅದ್ರ ಹೆಡ್ಡಿಂಗ್ನ ಫಸ್ಟ್ ಕ್ಲೀನಾಗಿ ಹೇಳ್ಕೊಡ್ಬೇಕಾಗತ್ತೆ. ನಾನು ಹೇಳಿದ್ದೀನಿ, ಭಾಳ ಸರಿ ಹೇಳಿದ್ದೀನಿ, ಯಾವುದೇ ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋದಕ್ಕಿಂತ ಮುಂಚೆ ಅದ್ರ ಹೆಡ್ಡಿಂಗ್ನ ಅರ್ಥ ಮಾಡ್ಕೊಂಡ್ರೆ ಆ ಕಾನ್ಸೆಪ್ಟ್ ಎಲ್ಲ ಕ್ಲೀನ್ ಆಗ್ತದೆ. ಓಕೆ, ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಮದುವೆ ಅನ್ನೋದು ಒಂದು ಕಾನ್ಸೆಪ್ಟ್ ಬಂತು. ಆ ಥರ ನಿಮಗೇನು ನೆನಪು ಬರುತ್ತೆ? ಸರ್, ಮದುವೆ ಅನ್ನೋದು ಒಂದು ಗಂಡು ಹೆಣ್ಣಿನ ಜೀವನವನ್ನು ಸ್ಟಾರ್ಟ್ ಮಾಡುವಂಥ ಒಂದು ಭಾಗ. ಅಲ್ಲಿ ಎರಡು ಮನೆತನಗಳು ಬರ್ತವೆ. ಸೊ ಏನು ಮಾಡ್ತಾರಪ್ಪ ಅಂದರೆ, ಹೆಣ್ಮನೆಯವರು ಗಂಡು ಮನೆಗೆ ಬಂದು ನೋಡ್ತಾರೆ, ಗಂಡು ಮನೆಯವರು ಹೆಣ್ಣಿನ ಮನೆ ಕಡೆ ನೋಡ್ಕೊಂಡು ಎಲ್ಲ ಮ್ಯಾಚಿಂಗ್ ಕಾನ್ಸೆಪ್ಟ್ ನೆನಪಿದೆಯಲ್ಲ? ಮ್ಯಾಚಿಂಗ್ ಕಾನ್ಸೆಪ್ಟ್, ಮ್ಯಾಚ್ ಮಾಡ್ಕೊಳ್ತಾರೆ. ಸೊ ಆಮೇಲೆ ಮದುವೆ ಮಾಡ್ತಾರೆ. ಇದೆಲ್ಲ ನೀವು ಹೇಳ್ತೀರಾ. ಜಸ್ಟ್ ಒಂದು ಹೆಡ್ಡಿಂಗ್ ಕೊಟ್ಟರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಕ್ಕೆ ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಅಕೌಂಟಿಂಗ್ ಬಗ್ಗೆ ಗೊತ್ತು. ಅಕೌಂಟಿಂಗ್ ಏನು ಮಾಡುತ್ತೆ? ರೆಕಾರ್ಡ್ ಮಾಡುತ್ತೆ. ರೆಕಾರ್ಡಿಂಗ್, ಸಮರೈಸಿಂಗ್, ಅನಲೈಸಿಂಗ್, ಇಂಟರ್ಪ್ರಿಟಿಂಗ್, ಇದು ಅಕೌಂಟಿಂಗ್ ಮಾಡುತ್ತೆ. ಅಂದರೆ ಬರೆದಿಡೋದು, ಅದನ್ನು ಭಾಳ ವರ್ಷ ತನಕ ತೊಗೊಂಡು ಹೋಗೋದು, ಮುಂದೆ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ಅಂತ ತೆಗೆದು ಓಪನ್ ಮಾಡಿ ನೋಡೋದು, ಇವೆಲ್ಲ ಅಕೌಂಟಿಂಗಲ್ಲಿ ಬರುತ್ತೆ. ಸೊ ಸಿಸ್ಟಮ್ ಅಂದರೆ ವ್ಯವಸ್ಥೆ. ಸಿಸ್ಟಮ್ಸ್ ಅಂದರೆ ವ್ಯವಸ್ಥೆ. ನಾನು ಯಾವುದ್ರ ಬಗ್ಗೆ ಹೇಳ್ತೀನಿ? ಅಕೌಂಟಿಂಗ್, ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಎರಡು ಥರ ವ್ಯವಸ್ಥೆಗಳು. ಒಂದು ಖಾಸಗಿ, ಒಂದು ಸಾರ್ವಜನಿಕ ವ್ಯವಸ್ಥೆ. ಖಾಸಗಿ ಅಂದರೆ ಎಲ್ಲ ಪ್ರೈವೇಟ್ ಬರ್ತವೆ, ಸಾರ್ವಜನಿಕ ಅಂದ್ರೆ ಸರ್ಕಾರಿಗಳು ಬರ್ತಾವೆ. ಈ ರೀತಿ ಎರಡು ವ್ಯವಸ್ಥೆಗಳು. ಹಂಗೆ ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್ಗಳು ಕೂಡ ಏನಾಗ್ತಾವಪ್ಪ ಅಂದರೆ ವ್ಯವಸ್ಥೆಗಳು ಬರ್ತಾವೆ. ಸೊ ಸ್ವಲ್ಪ ಬರ್ಕೊಡ್ರಿ ಅದ್ರ ಬಗ್ಗೆ. ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ದ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. The system of recording financial transaction. The system of recording financial transactions in the books of account. The system of recording the financial transaction in the books of accountants. In the books of accountants. The system of recording the financial transaction in the books of accountants is generally known as bookkeeping. It can be divided into two types. Accounts is generally known as rules ಗೊತ್ತಿದೆಯಲ್ಲ ನಿಮಗೆ? ಸ್ಟ್ಯಾಂಡ್ ಅಪ್. ರೂಲ್ಸ್ ಏನಪ್ಪ ಅಂದರೆ, ನಿಂಗೆ ಎಷ್ಟು ಇಂಗ್ಲೀಷ್ ಬರುತ್ತೋ ಅಷ್ಟು ಬರ್ಕೊಂತ ಹೋಗಿ, ಆ ಕಡೆ ಈ ಕಡೆ ನೋಡೋಕೆ ಹೋಗ್ಬೇಡ. ಬರೆಯೋಕ್ಕೆ ಬಂದರೆ ಬರೆಯೋಕ್ಕೆ ಬರಲಿಲ್ಲ ಅಂತ ಕನ್ನಡದಲ್ಲಿ ಬರೀ. ಆದರೆ ಏನು ಹೇಳ್ತೀನಿ ಅದನ್ನ ನೀನೇ ಬರೀಬೇಕು, ಇನ್ನೊಬ್ರ ಹತ್ರ ನೋಡ್ಕೋಬಾರ್ದು. ಈಗ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೀವು ಮಾಡ್ಬೇಕು ತಾನೆ? ನಾನು ಮತ್ತೆ ನೋಟ್ಸ್ ಕೊಡ್ತೀನಿ, ಅದನ್ನು ನೋಡಿ ಬರ್ರಿ ಅಂತ. ಆಮೇಲೆ ಕೂತ್ಕೋ. ಜನರಲಿ known as bookkeeping, full stop. It can be divided into two types. It can be divided into two types, comma, as follows. Is as follows. ಎರಡು ಸಿಸ್ಟಮ್ಸ್ಗಳನ್ನು ರೆಕಾರ್ಡ್ ಮಾಡ್ತಾರೆ. ನಂಬರ್ 1 ಸಿಂಗಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ನಂಬರ್ 2 ಬಂದ್ಬಿಟ್ಟು ಡಬಲ್ ಅಥವಾ ಡ್ಯುವಲ್ ಅಂತ ಕರೀತಾರೆ. ಡಬಲ್ ಅಥವಾ ಡ್ಯುವಲ್ ಎಂಟ್ರಿ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಗಬೇಕಾಯ್ತು. ಸಾರಿ, ಸಿಸ್ಟಮ್ ಬರಿತೀನಿ. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್, ಡಬಲ್ ಎಂಟ್ರಿ ಸಿಸ್ಟಮ್ ಆಫ್
ಸಿಂಗಲ್ ಎಂಟ್ರಿ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್, ಎರಡು ಸಿಸ್ಟಮ್ಸ್ ಇವೆ. ಎಸ್ ಹೇಳಿ ಜೋರಾಗಿ. ನಂಬರ್ 1 ಯಾವುದು? ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ನಂಬರ್ 2 ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಸರ್ ಹಾಗಾದರೆ ಬುಕ್ ಕೀಪಿಂಗ್ ಅಂದ್ರೆ ಏನು? ಬುಕ್ ಕೀಪ್, ಬುಕ್ಕಲ್ಲಿ ಬರೆದಿಡೋದು, ಇದೇ ಬುಕ್ ಕೀಪಿಂಗ. ಯಾರು ಬರೀತಾರ? ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಗಳನ್ನು ಬುಕ್ಕಲ್ಲಿ ಬರೆದಿಡೋಂಥ ವ್ಯಕ್ತಿಗಳು ಯಾರು? ವೆರಿ ಗುಡ್. ಯಾರು? ಅಕೌಂಟೆಂಟ್. ಅಕೌಂಟೆಂಟ್ ಏನು ಮಾಡ್ತಾರೆ? ಅಲ್ಲಿ ಆಗುವಂಥ ಎಲ್ಲ ಟ್ರಾನ್ಸಾಕ್ಷನ್ನ ಬುಕ್ಕಲ್ಲಿ ಬರೆದಿರ್ತಾರೆ, ಅದಕ್ಕೆ ಬುಕ್ ಕೀಪಿಂಗ್ ಅಂತೀವಿ. ಸೊ ಅದಕ್ಕೆ ಎರಡು ಬಂದ್ವಿ ಸರ್, ಸಿಂಗಲ್ ಬಂತು, ಇಲ್ಲಿ ಡಬಲ್ ಬಂತು. ಇದ್ರ ಬಗ್ಗೆ ನಮ್ಗೆ ಅರ್ಥ ಆಗಲಿಲ್ಲ ಸರ್ ಅಂತ ನೀವು ಕೇಳ್ಬೋದು. ಬುಕ್ ಕೀಪಿಂಗ್ ಅಂದರೆ ಬರೆದಿಡ್ತಿದ್ದಾರೆ. ಒಬ್ಬ ಅಕೌಂಟೆಂಟ್ ಎಲ್ಲ ಟ್ರಾನ್ಸಾಕ್ಷನ್ ಬರೆದಿರ್ತದಾನೆ. ಹಾಗಾದ್ರೆ ಸಿಂಗಲಲ್ಲಿ ಹೆಂಗೆ ಬರೀತಾರೆ, ಡಬಲಲ್ಲಿ ಹೆಂಗೆ ಬರೀತಾರೆ, ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ಹಾಗಾದರೆ ಫಸ್ಟ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಹೆಡ್ಡಿಂಗ್ ಹಾಕಿ. ಫಸ್ಟ್ ಹೆಡ್ಡಿಂಗ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ರೆಫರ್ಸ್ ಟು, ಅದನ್ನ ಹೆಡ್ಡಿಂಗ್ ಹಾಕಿ. ಅದನ್ನ ಹೆಡ್ಡಿಂಗ್ ಹಾಕಿದ ತಕ್ಷಣ ಕೆಳಗಡೆ ಮೀನಿಂಗ್ ಬರ್ಕೊಳ್ಳಿ. ಇಟ್ಸ್ ರೆಫರ್ಸ್ ಟು ಮಾಡಿ. ಇಟ್ಸ್ ರೆಫರ್ಸ್ ಟು ಹಂಗೂ ಬರಿಬೋದು, ಅಥವಾ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ರೆಫರ್ಸ್ ಟು ಬರಿಬೋದು. ಯಾವ್ದು ಬರಿತೀರಿ ಬರೀರಿ. ಇಟ್ಸ್ ರೆಫರ್ಸ್ ಟು ನಾವು ತೊಗೋತೀನಿ. ಅಂದರೆ ಇಟ್ಸ್ ಅಂದರೆ ಅದು ಹೆಸರೇ ಬಂತು, ಟೋಟಲಾಗಿ ಹೆಸರು ಬಂತು. ಇಟ್ಸ್ ರೆಫರ್ಸ್ ಟು ಎನಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಇಟ್ಸ್ ರೆಫರ್ಸ್ ಟು ಎನಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. Any system of bookkeeping which is not a complete double entry system, which is not a complete double entry system, which is not a complete double entry system. And each and every transactions is not kept. And each and every transactions is not kept. Each and every transaction is not kept. Each and every transactions are not kept. Each and every transactions is not kept. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಅದ್ರ ಮೀನಿಂಗಲ್ಲಿದೆ, ಅದನ್ನು ನಿಮಗೆ ನೋಟ್ಸಲ್ಲಿ ಕಳಿಸ್ತೀನಿ, ಅದನ್ನು ನೀವು ಬರ್ಕೋಬೋದು. ಸೊ ಫಸ್ಟು ನಾನು ಎರಡು ಇಂಪಾರ್ಟೆಂಟ್, ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನೀವೇನಾದರೂ ಮುಂದೆ CA ಮಾಡಿದರೆ, MCOM ಮಾಡಿದರೆ, MBA ಮಾಡಿದರೆ, ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಸಿಂಗಲ್ ಎಂಟ್ರಿ ಸಿಸ್ಟಮ್ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್, ನೀವೆಲ್ಲ ಕಾಮರ್ಸ್ ವಿದ್ಯಾರ್ಥಿಗಳು, ಮುಂದೆ ಹೋಗಿ ನೀವೇನು ಆರ್ಟ್ಸ್ ಆಗಲ್ಲ, ಮುಂದೆ ಹೋಗಿ ನೀವೇನು BA ಮಾಡಲ್ಲ, ಮುಂದೆ ಹೋಗಿ ನೀವು BCom ಮಾಡ್ತೀರಾ, BBA ಮಾಡ್ತೀರಾ, CA ಮಾಡ್ತೀರಾ. ಇಂಥ ಸಂದರ್ಭದಲ್ಲಿ ಇವು ತುಂಬ ಹೆಲ್ಪ್ ಆಗ್ತವೆ. ಸಿಂಗಲ್ ಎಂಟ್ರಿ ಸಿಸ್ಟಮ್, ಡಬಲ್ ಎಂಟ್ರಿ ಸಿಸ್ಟಮ್, ಈ ಥರ ನಾನು ಹೇಳೋಂಥ ಥರ ಮುಂದೆ ಯಾರು ಹೇಳ್ತಾರಲ್ಲ ಗೊತ್ತಿಲ್ಲ. ಸೊ ಕ್ಲೀನಾಗಿ ಇವಾಗ ಅರ್ಥ ಮಾಡ್ಕೊಳ್ಳಿ, ಸಿಂಗಲ್ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್. ಓಕೆ, ಸಿಂಗಲ್ ಎಂಟ್ರಿ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಫಸ್ಟ್ ಎಲ್ಲರೂ ಹೆಡ್ಡಿಂಗ್ ಹಾಕಿದಾರ, ಸಿಂಗಲ್ ಎಂಟ್ರಿ ಸಿಸ್ಟಮ್. ಒಂದು ನಿಮಿಷ. ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಇವತ್ತಿನ ಸಮಯದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ವರ್ಡನ್ನು ಕಲಿತಾ ಇದ್ದೀವಿ, ಸಿಂಗಲ್ ಎಂಟ್ರಿ ಸಿಸ್ಟಮ್. ನಿಮಗೆಲ್ಲರಿಗೂ ಗೊತ್ತು, ಬುಕ್ಸ್ಗಳನ್ನ ರೆಕಾರ್ಡ್ ಮಾಡಬೇಕಾದ್ರೆ ಇಬ್ಬರು ಜನ ಇರ್ತಾರೆ ಅಂತ ಹೇಳಿದ್ದೆ. ಒಬ್ಬರು ಕೊಡೋರಿದ್ದರೆ ಇನ್ನೊಬ್ಬರು ತೆಗೆದುಕೊಳ್ಳೋರು ಇರ್ತಾರೆ, ಅಥವಾ ಒಬ್ಬರು ತೆಗೆದುಕೊಳ್ಳೋರಿದ್ರೆ ಇನ್ನೊಬ್ಬರು ಕೊಡೋರು ಇರ್ತಾರೆ. ಗಿವರ್ ಮತ್ತು ರಿಸೀವರ್ ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ. ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ. ಯಾರು? ಒಬ್ಬ ಬಿಸ್ನೆಸ್ ಮ್ಯಾನ್. ಈ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಿದ್ದಾನಪ್ಪ ಅಂದರೆ, ಒಂದು ಕಿರಾಣಾ ಸ್ಟೋರನ್ನು, ಜನರಲ್ ಕಿರಾಣಾ ಸ್ಟೋರನ್ನು ಏನು ಮಾಡ್ತಿದ್ದಾನಪ್ಪ ಅಂದರೆ
ಇದ್ರ ಬಗ್ಗೆನೇ ಜಾಸ್ತಿ ಐಡಿಯಾ ಕೊಡಬೇಕಾಗತ್ತೆ. ಯಾಕಂದರೆ ನೀವೆಲ್ಲ ಆಲ್ಮೋಸ್ಟ್ ಇದನ್ನೇ ನೋಡಿರ್ತೀರ. ಒಂದು ಜನರಲ್ ಕಿರಾಣಾ ಸ್ಟೋರ್ದಲ್ಲಿ ಅವನು ಬಿಸ್ನೆಸ್ನ ಮಾಡ್ತಾ ಇದ್ದಾನೆ. ಸೊ ಎಲ್ಲ ಹಿಂದೆ ನೋಡಿರ್ತಾರಲ್ಲ, ಹಿಂಗೆಲ್ಲ ಇರುತ್ತೆ. ಓಕೆ, ಇದು ಕಿರಾಣಾ ಜನರಲ್ ಸ್ಟೋರ್. ಸೊ ಫಾರ್ ಎಕ್ಸಾಂಪಲ್ ಇದು ಯಾವುದಪ್ಪ ಅಂದರೆ ಆಶೀರ್ವಾದ್ ಅಂತ ತಗೋಣ. ಆಶೀರ್ವಾದ್ ಕಿರಾಣಾ ಜನರಲ್ ಸ್ಟೋರ್. ಆಶೀರ್ವಾದ್ ಕಿರಾಣಾ ಜನರಲ್ ಸ್ಟೋರ್ ಅಂತ ಸ್ಟೋರ್ ಇದೆ. ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ? ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಆಮೇಲೆ ಡಬಲ್ ಹೇಳ್ತೀನಿ. ಫಸ್ಟ್ ಸಿಂಗಲ್ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಡಬಲ್ ಬಗ್ಗೆ ಅರ್ಥ ಆಗುತ್ತೆ. ಈ ಕಿರಾಣಾ ಸ್ಟೋರಲ್ಲಿ ಅಕ್ಕಪಕ್ಕಗಳ ಮನೆ ಇರ್ತಾವ ಇಲ್ವಾ? ಇರ್ತಾವ ತಾನೆ. ಒಂದು ಓಣಿ ಅಂದರೆ ಅಲ್ಲಿ ಒಂದು ಕಿರಾಣಾ ಸ್ಟೋರ್ ಇರುತ್ತೆ, ಅಥವಾ ಒಂದು ಬೀದಿ ಅಂದರೆ ಅಲ್ಲಿ ಕಿರಾಣಾ ಸ್ಟೋರ್ ಇರುತ್ತೆ. ಅಕ್ಕಪಕ್ಕದ ಜನ ಇರ್ತಾರೆ, ಇವನ ಹತ್ರ ಬರ್ತಾರೆ, ಪರಿಚಯ ಇರ್ತಾರೆ. ಸೊ ಅವನೇನು ಮಾಡ್ತಾನಪ್ಪ ಅಂದರೆ ಇವ್ರು ಬಂದು ಏನು ಮಾಡ್ತಾರಪ್ಪ ಅಂದರೆ, ಒಬ್ಬ ವ್ಯಕ್ತಿ ಬಂದು ಏನು ಹೇಳ್ತಾನಪ್ಪ ಅಂದರೆ, ನಂಗೆ 2 kg ರೈಸ್ ಕೊಡಿ ಅಂತ ಹೇಳಿದಾಗ ಇವನು 2 kg ರೈಸ್ ಕೊಟ್ಟ. ಯಾರು ಕೊಟ್ಟರು? ಈ ವ್ಯಕ್ತಿ 2 kg ರೈಸ್ ಕೊಟ್ಟ. 2 kg ರೈಸ್ದ ಅಮೌಂಟ್ ಇವ್ರು ಕೊಡಲಿಲ್ಲ. ನಾನು ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ನಾಳೆ ಕೊಡ್ತೀನಿ ಅಂತ ಹೇಳ. ಹಾಗಾದರೆ ಅವನು ಸುಮ್ಮನೆ ಇರ್ತಾನ? ಏನು ಮಾಡ್ತಾನೆ? ಅವ್ನು ಸಣ್ಣ ಡೈರಿ ಇರುತ್ತೆ ಅವನ ಹತ್ರ. ಆ ಡೈರಿಲಿ ಅವನ ಹೆಸರು ಬರೀತಾನೆ. ಫಾರ್ ಎಕ್ಸಾಂಪಲ್ ಇವನ ಹೆಸರು ಅಮರ್ ಅಂತ ತೊಗೋಣ. ಅಮರ್ ಬಂದ, 2 kg ರೈಸ್ ಹೋದ. ಎಷ್ಟಾಯಿತು ರೈಸ್ಗೆ? 150 ರೂಪಾಯಿ ಆಗೈತೆ ಅಂತ ತಿಳ್ಕೊಂಡು ಬರ್ಕೊಂಡ. ಹೀಗೆ ಪ್ರತಿಯೊಂದನ್ನು ಏನು ಮಾಡ್ತಿರ್ತಾನೆ, ಉದ್ರಿ ಆಗಿದ್ದ ಟ್ರಾನ್ಸಾಕ್ಷನ್ ಒಂದು ರೆಕಾರ್ಡಲ್ಲಿ ಬರೆದಿಡ್ತಿದ್ದಾನೆ. ಅರ್ಥ ಆಯ್ತಾ? ಎಲ್ಲ ಬರೆದಿಟ್ಟ. ಹಾಗೆ ಇವನು ಕೆಲವೊಂದು ಕಡೆಯಿಂದ ಉದ್ರಿ ತಂದಿರ್ತಾನೆ. ಏನು ತಂದಿರ್ತಾನೆ? ರೈಸು, ಅವು ಏನೇನು ಇರ್ತಾವಲ್ಲ, ದಾಳು, ರೈಸು, ಆಯಿಲು, ಬಿಸ್ಕೆಟ್ಸ್ ಪ್ಯಾಕ್ಸು, ಅವೆಲ್ಲ ಏನು ಮಾಡ್ತಾನೆ, ಉದ್ರಿ ಕ್ರೆಡಿಟ್ ಬೇಸ್ಗಾಗಿ ಏನು ಮಾಡಿರ್ತಾನೆ, ಉದ್ರಿಯಾಗಿ ತಂದಿರ್ತಾನೆ. ಹೀಗೆ ಪ್ರತಿದಿನ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ. ಡೈರಿಲಿ ಬರಿತಾ ಇರ್ತಾನೆ, ನಡೀತಾ ಇರುತ್ತೆ. ಡೈಲಿ ಬರಿತಾ ಇರ್ತಾನೆ, ಹಾಗೆ ನಡೀತಾ ಇರುತ್ತೆ. ಆದರೆ ಪರ್ಫೆಕ್ಟಾಗಿ ಅವ ಅಕೌಂಟಲ್ಲಿ ಬರಿತಾ ಇರಲ್ಲ. ಅಕೌಂಟ್ ಅಂದರೆ ಏನು ಗೊತ್ತಾ? ಸೊ ಬುಕ್ ಕೀಪಿಂಗಲ್ಲಿ ಅವನು ಏನು ಮಾಡ್ತಿರಲ್ಲ, ಎಲ್ಲ ಬರೆದಿಡ್ತಿರಲ್ಲ. ಎಷ್ಟು ಟ್ರಾನ್ಸಾಕ್ಷನ್ ಆಗ್ತವೆ ಎಲ್ಲೂ ಬರೆದಿರಲ್ಲ. ಸೊ ಸಡನ್ನಾಗಿ ಇವನಿಗೆ ಏನಾಗುತ್ತೆ, 1 ವರ್ಷ ಬಿಟ್ಟು ಇವನಿಗೆ ಲೋನ್ ಬೇಕಾಗತ್ತೆ. ಏನು ಬೇಕಾಗತ್ತೆ? ಲೋನ್. ಯಾರ ಹತ್ರ ಲೋನ್ ಬೇಕಾಗತ್ತೆ? ಬ್ಯಾಂಕಲ್ಲಿ ಲೋನ್ ಬೇಕಾಗತ್ತೆ. ಬ್ಯಾಂಕಿಗೆ ಹೋಗ್ತಾನೆ, ಸರ್ ನನಗೆ ಲೋನ್ ಬೇಕಾಗಿದೆ, ನನಗೆ ಒಂದು 5 ಲಕ್ಷ ರೂಪಾಯಿ ಲೋನ್ ಬೇಕಾಗಿದೆ, ನನ್ನ ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ಹೆಸರು ಆಶೀರ್ವಾದ್ ಕಿರಾಣಾ ಸ್ಟೋರ್ ಇದೆ. ಅವಾಗ ಬ್ಯಾಂಕ್ದವ್ರು ಹೇಳ್ತಾರೆ, ನೋಡಪ್ಪ ನಾನು ಗೋಲ್ಡ್ ಮೇಲೆ ಲೋನ್ ಕೊಡ್ತೀನಿ. ನಿಮ್ಮ ಹತ್ರ ಗೋಲ್ಡ್ ಇದ್ದರೆ ಗೋಲ್ಡನ್ನ ಹತ್ರ ಇಡಿ, ನಾನು ನಿಮಗೆ ಲೋನ್ ಕೊಡ್ತೀನಿ. ಇಲ್ಲ ನಿಮ್ಮದು ಮನೆ ಇದ್ದರೆ ಮನೆಯದು ಪತ್ರ ಕೊಡಿ, ನಾನು ನಿಮಗೆ ಲೋನ್ ಕೊಡ್ತೀನಿ. ನಾನು ಬಿಸ್ನೆಸ್ಸಲ್ಲಿ, ನೀವು ಬಿಸ್ನೆಸ್ ಇದೆ ಅಂದಿದ್ದೀರಲ್ಲ, ಬಿಸ್ನೆಸ್ ಇದ್ದರೆ ಬಿಸ್ನೆಸ್ದು ನೀವು ಮಾಡಿದಾರಂಥ ಟ್ರಾನ್ಸಾಕ್ಷನ್ ತೋರಿಸಿ ನಾನು ಲೋನ್ ಕೊಡ್ತೀನಿ. ಅವನೇನು ಮಾಡಿದ್ದಾನೆ, ಎಲ್ಲ ರಫ್ ಬುಕ್ಕಲ್ಲಿ ಬರೆದಿದ್ದಾನೆ. ಅವನೇನು ಯಾವುದೇ ರೀತಿ ಅಲ್ಲಿ ಅಕೌಂಟೆಂಟ್ನ ಇಟ್ಟಿಲ್ಲ, ಅಕೌಂಟೆಂಟ್ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ, ಕ್ಯಾಶ್ ಬುಕ್ ಮೇಂಟೈನ್ ಮಾಡಿಲ್ಲ, ಲೆಜರ್ ಮೇಂಟೈನ್ ಮಾಡಿಲ್ಲ. ಮುಂದೆ ಬರ್ತಾವೆ ನಿಮಗೆಲ್ಲ, ನಿಮ್ಗೆ ಗೊತ್ತಿಲ್ಲ ಇವು. ಕ್ಯಾಶ್ ಬುಕ್ ಮೇಂಟೈನ್ ಮಾಡಿಲ್ಲ, ಲೆಜರ್ ಮೇಂಟೈನ್ ಮಾಡಿಲ್ಲ, ವೋಚರ್ಸ್ಗಳು ಮೇಂಟೈನ್ ಮಾಡಿಲ್ಲ. ಜಸ್ಟ್ ಅವ್ನಿಗೆ ಹೆಂಗೆ ಮನಸ್ಸಿಗೆ ಬರುತ್ತಲ್ಲ ಹಾಗೆ ಬರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇಲ್ಲಿ ಸಿಸ್ಟಮೆಟಿಕ್ ರೆಕಾರ್ಡಿಂಗ್ ಇಲ್ಲ. ಅವ್ನಿಗೆ ಹೆಂಗೆ ಮನಸ್ಸಿಗೆ ಬರುತ್ತೆ ಹಂಗೆ ಬರ್ಕೊಂಡು ಹೋಗಿದ್ದಾನೆ. ಸೊ ಏನು ಮಾಡ್ತಾನಪ್ಪ ಅಂದರೆ, ಹೋದ, ಸರ್ ನನ್ನ ಹತ್ರ ಇಷ್ಟಿದೆ, ನಾನು ಏನು ಮಾಡಿದ್ದೀನಿ, ಅಮ್ಮರಿಗೆ 2 kg ರೈಸ್ ಕೊಟ್ಟಿದ್ದೀನಿ, ಇಂಥವ್ರಿಗೆ ಇಷ್ಟು ಅಮೌಂಟ್ ಕೊಟ್ಟಿದ್ದೀನಿ, ಇವರು ನಮ್ಗೆ ಇಷ್ಟು ಅಮೌಂಟ್ ಕೊಡಬೇಕು, ಇಷ್ಟೆಲ್ಲ ನಂದು ಟ್ರಾನ್ಸಾಕ್ಷನ್ ಐತೆ. ಅವನ ಕಚ್ಚಾ ಬರೆದಿರ್ತಾನಲ್ಲ, ಅದನ್ನ ತಂದು ಬ್ಯಾಂಕಲ್ಲಿ ಕೊಡ್ತಾನೆ. ಅವ್ರು ಒಪ್ಕೊಳ್ತಾರಾ? ಇಲ್ಲ. ಯಾಕೆ ಒಪ್ಕೊಳ್ಳಲ್ಲ? ದಟ್ ಈಸ್ ನಾಟ್ ಎ ಸಿಸ್ಟಮೆಟಿಕ್ ರೆಕಾರ್ಡಿಂಗ್ ಆಫ್ ಬುಕ್ ಕೀಪಿಂಗ್. ಅವನು ಬುಕ್ ಕೀಪಿಂಗ್ ಸರಿಯಾಗಿ ಬರೆದಿಲ್ಲ. ಹಾಗಾದರೆ ವಾಪಸ್ ಬರ್ತಾನೆ, ಅವನಿಗೆ ಲೋನ್ ಸಿಗೋದಿಲ್ಲ. ಅವಾಗ ಏನು ಮಾಡ್ತಾನೆ, ಬ್ಯಾಂಕ್ದವ್ರು ಒಂದು ಸಜೆಷನ್ ಕೊಡೋದು, ನೋಡಪ್ಪ ನೀನು ಒಬ್ಬ CA ಅಧಿಕಾರಿಗೆ ಭೇಟಿಯಾಗು, CA ಅವನಿಗೆ ಭೇಟಿಯಾಗು, CA ಮಾಡಿದಂಥ ವ್ಯಕ್ತಿಗೆ ಭೇಟಿಯಾಗು. ಅವರಿಗೆ ನೀ ಹೇಳು, ನಮ್ಮದು ಅಕೌಂಟನ್ನು ಏನು ಮಾಡಬೇಕು, ರೆಕಾರ್ಡ್ ಮಾಡಿ ಆ ಒಂದು ಫೈಲನ್ನು, IT ರಿಟರ್ನ್ ಫೈಲನ್ನು ಮತ್ತು ಅಡಿಟ್ ಮಾಡಿ, ನಿನ್ನ ಸಂಸ್ಥೆಯನ್ನು ಅಡಿಟ್ ಮಾಡಿ ಆ ಅಡಿಟ್ ಫಾರ್ಮನ್ನು ನಂಗೆ ತಂದು ಕೊಡು, ನಾನು ನಿಮಗೆ ಲೋನ್ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಏನು ಮಾಡ್ತಾನೆ, ಇವನು CA ಕಡೆ ಬರ್ತಾನೆ. ಅವಾಗ ನಾನು CA ಮಾಡಿರ್ತೀನಿ ಅಲ್ಲಿ, ಯಾರು? ನಾನು ಇರ್ತೀನಿ ಇಲ್ಲಿ, ನಾನು CA ಮಾಡಿದ್ದೀನಿ ಅಂತ ತಿಳ್ಕೊಡ್ರಿ. ಸರ್ ನನಗೆ ಅಡಿಟ್ ಮಾಡಿ ಕೊಡಬೇಕಾಗಿದೆ ನಮ್ಮ ಅಂಗಡಿದು ಅಂತ ಹೇಳ್ತೀನಿ. ಆಯ್ತಪ್ಪ ನಾನು ಬರ್ತೀನಿ ಅಂಗಡಿಗೆ ಅಂಥೇಳಿ ನಾನೇ ಮಾಡ್ತೀನಿ. ಒಂದು ದಿವಸ ಅವ್ನಿಗೆ ಹೇಳ್ತೀನಿ, ಈ ದಿವಸ ನಾನು ಬರ್ತಾಯಿದ್ದೀನಿ, ನೀನು ಅಂಗಡಿಲಿರು. ಆ ದಿವಸ ನಾನು ಹೋಗ್ತೀನಿ, ಅಂಗಡಿಗೆ ಹೋದೆ. ಅಂಗಡಿಗೆ ಹೋಗಿದ ತಕ್ಷಣ ಕೇಳ್ತೀನಿ ಅವನು, ನೋಡಪ್ಪ ನೀನು ಏನೇನು ಬರೆದಿದ್ದೀಯಾ, ಯಾವುದಾದ್ರೂ ಟ್ರಾನ್ಸಾಕ್ಷನ್ ಮಾಡಿದ್ದು ರಿಸಿಪ್ಟ್ ಬರೆದು ಕೊಟ್ಟಿದ್ಯಾ ಜನರಿಗೆ? ಸರ್ ಇಲ್ಲ ಸರ್, ಕೊಟ್ಟಿಲ್ಲ. ನೀನು ತೊಗೊಂಡಿದ್ದು ಏನಾದರೂ ಇದ್ದಾವ? ಸರ್ ನಾನೇನೂ ಬರದೇ ಇಲ್ಲ, ಜಸ್ಟ್ ಕೊಡೋದು
ತೊಗೊಳ್ದು. ಅವ್ರಿಗೆ ನಾಲೆಜ್ ಇರೋಲ್ಲ. ಯಾರು ಸಿಂಗಲ್ ಎಂಟ್ರಿ ಸಿಸ್ಟಮ್ ಮಾಡೋರಿಗೆ ನಾಲೆಜ್ ಇರೋಲ್ಲ. ಜಸ್ಟು ಫಸ್ಟ್ ಇಯರು ಅಥವಾ 10th ಅಥವಾ 9th ಪಾಸಾಗಿ ಅಂಗಡಿ ನಡೆಸ್ತಿರ್ತಾರೆ. ಅವ್ರು ಮುಂದೆ ಕಾಲೇಜ್ಗೆ ಹೋಗಿರಲ್ಲ. ಜಸ್ಟ್ ಅವ್ರಿಗೆ ನಾಲೆಜ್ ಏನಿರುತ್ತೆ, ಬಿಸ್ನೆಸ್ ಮಾಡೋ ನಾಲೆಜ್ ಇರುತ್ತೆ. ಯಾವುದೇ ರೆಕಾರ್ಡಿಂಗ್ ಮಾಡೋಂಥ ನಾಲೆಜ್ ಇರೋಲ್ಲ. ಈಗ ನೋಡಿ, ನೀವು ಸೆಕೆಂಡ್ ಇಯರ್ ಮುಗಿಸಿದ ತಕ್ಷಣ ಅಂಗಡಿಲಿ ಕೂತ್ಕೊಂಡ್ರೆ ನೀವು ರೆಕಾರ್ಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾಕೆ? ನಿಮ್ಮ ಕಾಮರ್ಸ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಸೊ ಜಸ್ಟ್ ತಂದದ್ದು ಮಾಡಿದ್ದು ಮಾತ್ರ ಬರಿತಿರ್ತಾನೆ ಅವನು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕ್ಲೀನಾಗಿ. ನಾನು ಅಂಗಡಿಗೆ ಹೋಗಿ ಕೇಳಿದೆ, ನೀನೇನಾದರೂ ರೆಕಾರ್ಡಿಂಗ್ ಬರೆದಿಟ್ಟಿದೆಯಾ? ಸರ್ ಇಲ್ಲ ಸರ್. ಹಾಗಾದರೆ ಒಂದು ಕೆಲಸ ಮಾಡು, ನಾನು ಏನೇನು ಕ್ವಶನ್ ಕೇಳ್ತೀನಿ ಆ ಕ್ವಶನಿಗೆ ನೀನು ಆನ್ಸರ್ ಮಾಡ್ಕೊಂಡು ತಗೋ. ಕ್ವಶನ್ ನಂಬರ್ 1 ಏನು ಕೇಳ್ತೀನಿ ನೋಡಿ. ನಾನು ಅಲ್ಲಿ ಹೋಗಿ ಕೂತ್ಕೊಂಡಿರ್ತೀನಿ, ಅಂಗಡಿನ ಸ್ವಲ್ಪ ಸುತ್ತ ನೋಡ್ತೀನಿ. ಸೊ ಅಂಗಡೀಲಿ ಏನೇನಿರುತ್ತೆ? ಫ್ರಿಜ್ ಇರುತ್ತೆ ತಾನೆ. ಎರಡನೇದು ಫ್ಯಾನ್ಸ್ ಇರ್ತವೆ. ಅಂಗಡಿನೂ ಜಾಗ ಇರುತ್ತೆ, ಅಂಗಡಿದು ಬಿಲ್ಡಿಂಗ್ ಇರುತ್ತೆ. ನಾನು ಕೇಳ್ತೀನಿ, ಹಾಂ ಈ ಫ್ರಿಜ್ ಎಷ್ಟಕ್ಕೆ ತಂದೆಪ್ಪ? ಸರ್ ನಾನು ಒಂದು 50,000 ರೂಪಾಯಿಗೆ ತಂದಿದ್ದೀನಿ. ಅದಕ್ಕಿಂತ ಮುಂಚೆ ಹೇಳು, ಈ ಅಂಗಡಿಗೆ ನೀನು ಅಂಗಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿಬಿಟ್ಟಿದೆ? ಸರ್ ನಾನು 5 ಲಕ್ಷ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೆ ಸರ್. ಎಷ್ಟು? 5 ಲಕ್ಷ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದೀನಿ. ಓಕೆ, ಇದು ಕ್ಯಾಪಿಟಲ್ ಆಯಿತು, ಬಂಡವಾಳ ಆಯಿತು. ಓಕೆ, 5 ಲಕ್ಷ ಹಾಕಿ ಏನೇನು ತಂದೆ? ಸರ್ ಫ್ರಿಜ್ ತಂದೆ. ಒಂದು ಕಡೆ ಬರ್ಕೊಂಡ್ರು. ಸೊ ನಂಬರ್ 1 ಫ್ರಿಜ್. ಸೊ ಬಿಲ್ಡಿಂಗ್ನ ಎಷ್ಟಕ್ಕೆ ತೊಗೊಂಡೆ? ಬಿಲ್ಡಿಂಗ್ ಸರ್ ನಾನು ಈ ಬಿಲ್ಡಿಂಗ್ನ 1,50,000 ರೂಪಾಯಿ ಖರೀದಿ ಮಾಡಿದ್ದೀನಿ ಸರ್. ಓಕೆ, 1,50,000 ಮತ್ತು 5,000 ಎಷ್ಟಾಯಿತು? 2 ಲಕ್ಷ ಆಯಿತು. 5 ಲಕ್ಷದಲ್ಲಿ 2 ಲಕ್ಷ ಹೋಯಿತು. ಅರ್ಥ ಆಗ್ತಿದೆಯಾ? ಮುಂದೆ ಅಲ್ಲಿ ಫ್ಯಾನ್ ಇರುತ್ತೆ, ಎಲೆಕ್ಟ್ರಾನಿಕ್ ವಸ್ತುಗಳು ಇರ್ತವೆ. ಎಲೆಕ್ಟ್ರಾನಿಕ್ಸ್ಗಳು ಅಲ್ಲೆಲ್ಲ ಇರುವಂಥ ಎಲೆಕ್ಟ್ರಾನಿಕ್ಸ್ಗಳು ಕೇಳ್ತೀನಿ. ಸರ್ ಅದೊಂದು 50,000 ಆಯಿತು. ಎಷ್ಟಾಯ್ತು ಹಾಗಾದರೆ ಎಲ್ಲ ಸೇರಿಸಿ? ಎಷ್ಟಾಯಿತು? 2,50,000. ಮತ್ತು ಕೇಳ್ತೀನಿ, ಅಲ್ಲಿ ಫರ್ನಿಚರ್ಸ್ಗಳಿರ್ತವೆ, ಟೇಬಲ್ಸ್ ಇರ್ತಲ್ಲ, ಆ ಟೇಬಲ್ಸ್ಗಳು ಕೇಳ್ತೀನಿ. ಫರ್ನಿಚರ್ ಎಷ್ಟಕ್ಕೆ ತಂದೆ? ಸರ್ ಒಂದು 60,000 ಕೊಟ್ಟು ತಂದಿದ್ದೀನಿ. ಎಷ್ಟಾಯ್ತು ಹಾಗಾದರೆ? 3,60,000. ಸರಿ, 3,10,000. ಸರಿ, 3,10,000 ಆಯಿತು. ಹಾಗೆ ಆ ಕಡೆ ನೋಡ್ತೀನಿ. ಆವಾಗ ಒಬ್ರದ್ದು ಅವನು ಬರೆದಿಟ್ಟಂಥ ಹೆಸರುಗಳು ನೋಡ್ತೀನಿ. ಯಾರಿಗೋ ಸಾಲ ಕೊಟ್ಟಿರ್ತಾನಲ್ಲ, ಇವ್ರು ಯಾರು ಅಂತ ನಾನು ಕೇಳ್ತೀನಿ. ಇನ್ನು ನಾಳೆ ಅಂತ ಬರ್ಕೊಂಡಿದ್ದಲ್ಲ, ಇದು ಇವ್ರು ಯಾರು? ಸರ್ ಅವರು ನಮ್ಮ ಹತ್ರ ಅಮೌಂಟ್ ವಸ್ತುಗಳನ್ನ ತೊಗೊಂಡಿದ್ದಾರೆ, ಅಮೌಂಟೇ ಕೊಟ್ಟಿಲ್ಲ. ವಸ್ತುಗಳು ತೊಗೊಂಡು ಹೋಗಿದ್ದಾರೆ, ಅಮೌಂಟ್ ಕೊಟ್ಟಿಲ್ಲ ಅಂದರೆ ಅವ್ರು ಯಾರಾಗ್ತಾರೆ? ಡೆಟರ್ಸ್. ನಮ್ಮ ಹತ್ರ ವಸ್ತುಗಳನ್ನ ತೊಗೊಂಡು ಹೋಗಿದ್ದಾರೆ, ಅಮೌಂಟ್ ಕೊಟ್ಟಿಲ್ಲ ಅಂದರೆ ಡೆಟರ್ಸ್. ಅರ್ಥ ಆಯ್ತಾ? ಡೆಟರ್ಸ್. ಇದು ಕೂಡ ಆಸ್ತಿ ತಾನೆ. ಅಲ್ಲೇ ಒಂದು 50,000 ಬಿಡಿ, 90,000 ರೂಪಾಯಿ ಆಗಿತ್ತೆ. ಉದುರಿ ಒಯ್ದಿದ್ದಾರೆ, ಯಾರೂ ಕೊಟ್ಟಿಲ್ಲ. ಎಲ್ಲ ಸೇರಿಸಿ ಎಷ್ಟಾಯಿತು? 4 ಲಕ್ಷ ಆಯಿತು. ಸರ್ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇಟ್ಟಿದೆಯಪ್ಪ ಅಂತ ಕೇಳಿದಾಗ, ಸರ್ ಬ್ಯಾಂಕಲ್ಲಿ 80,000 ಅಮೌಂಟ್ ಇದೆ ಅಂತ ಕೇಳ್ತಾರೆ. ಎಷ್ಟಾಯ್ತು ಹಾಗಾದ್ರೆ ಎಲ್ಲ ಸೇರಿಸಿ? 4,80,000. ಇನ್ನು 20,000 ಇಲ್ಲಿ ಅಂತ ಕೇಳ್ತೀನಿ. ಸರ್ ಮನೇಲಿದ್ದಾವೆ, ಅಂಗಡಿಲಿದೆ 20,000. 5 ಲಕ್ಷ ಹಾಕಿದ್ದ ಅಮೌಂಟ್ ಉಳಿತು. ಆಮೇಲೆ ಅವನು ಅಂಗಡಿಗತ್ತ ಮತ್ತೊಂದು ಸೈಟ್ ತೊಗೊಂಡಿರ್ತಾನೆ, ಜಾಗ, ಲ್ಯಾಂಡ್ ತೊಗೊಂಡಿರ್ತಾನೆ. ಲ್ಯಾಂಡು ಎಷ್ಟಪ್ಪ ಅಂದರೆ 3 ಲಕ್ಷ ಇರುತ್ತೆ. ಎಷ್ಟು? 3 ಲಕ್ಷ. ಇದು ಹೆಂಗೆ ಗೊತ್ತಾಗುತ್ತೆ ಅವನಿಗೆ? ಆ ವ್ಯಕ್ತಿಯ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡ್ತಾನೆ, 3 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಇರುತ್ತೆ. ಈ ವ್ಯಕ್ತಿಯ ಬ್ಯಾಂಕ್ ಸ್ಟೇಟ್ಮೆಂಟ್ನ ಚೆಕ್ ಮಾಡಿದಾಗ 3 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿರುತ್ತೆ. CA ನಾನು ಕೇಳ್ತೀನಿ ಅವನಿಗೆ, ಈ 3 ಲಕ್ಷ ರೂಪಾಯಿ ಯಾಕೆ ಖರ್ಚು ಮಾಡಿದಪ್ಪ ನೀನು? ಸರ್ ಅದು ಈ ಅಂಗಡಿಗೋಸ್ಕರ ಇನ್ನೊಂದು ಜಾಗ ತೊಗೊಂಡಿದ್ದೀನಿ. ಆ 3 ಲಕ್ಷ ಎಲ್ಲಿದು ಬಂತು? ನಿನ್ನ ಹತ್ರ ಇರೋದು 5 ಲಕ್ಷ. 5 ಲಕ್ಷದ ಎಲ್ಲ ಖರ್ಚು ಮಾಡಿದೆಯಾ? 20,000 ನಿನ್ನ ಹತ್ರ ಉಳಿದಿದೆ, ಇನ್ನೂ 3 ಲಕ್ಷ ಎಲ್ಲಿದು? ಸರ್ ಇದನ್ನು ಬ್ಯಾಂಕಿಂದ ಲೋನ್ ತಂದಿದ್ದೀನಿ. ಬ್ಯಾಂಕಿಲ್ಲ, ಲೋನ್ ತಂದಿದ್ದೀನಿ. ಜಸ್ಟ್ ಯಾವುದೋ ಒಂದು ಇದ್ರ ಕಡೆಯಿಂದ ಲೋನ್ ತಂದಿದ್ದೀನಿ. ಇದೇನಾಯ್ತು ಹಾಗಾದರೆ? ಟೋಟಲ್ ಎಷ್ಟಾಯಿತು? ಕ್ಯಾಪಿಟಲ್ ಪ್ಲಸ್ 3 ಲ್ಯಾಕ್ಸ್. ಎಷ್ಟಾಯಿತು ಎಲ್ಲ ಟೋಟಲ್? ಒಂದು 8 ಲಕ್ಷ ಆಯಿತು. ಇದನ್ನೆಲ್ಲ ಬರ್ಕೊಂಡು, ಇದನ್ನೆಲ್ಲ ಸಿಸ್ಟಮೆಟಿಕ್ ರೆಡಿ ಮಾಡಿಕೊಂಡು ನಾನೇನು ಮಾಡ್ತೀನಿ, ಅವನಿಗೆ ಏನು ಮಾಡಿಕೊಡ್ತೀನಪ್ಪ ಅಂದರೆ ಅಕೌಂಟ್ಗಳನ್ನ ರೆಡಿ ಮಾಡಿಕೊಡ್ತೀನಿ. ಪರ್ಚೇಸ್ ಬುಕ್ಕು, ಸೇಲ್ಸ್ ಬುಕ್ಕು, ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋದು ಯಾವ ರೀತಿ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅವ್ಗೆ ಅಡಿಟ್ ಮಾಡಿಕೊಟ್ಟು ಅವ್ಗೊಂದು ಅಡಿಟ್ ರೆಡಿ ಮಾಡಿ ಅವ್ಗೊಂದು ಫೈಲ್ ಕೊಡ್ತೀನಿ. ಎಲ್ಲ ಸಿಸ್ಟಮೆಟಿಕ್ ರೆಕಾರ್ಡ್ ಮಾಡಿ ಇರ್ತೀನಿ ನಾನು, ಎಲ್ಲ ರೆಡಿ ಮಾಡಿ ನಾನು ಸೈನ್ ಮಾಡಿ ಕೊಟ್ಟೆ. ಈ ಫೈಲ್ ಇಟ್ಕೊಂಡು ಬ್ಯಾಂಕಿಗೆ ಹೋಗ್ತಾನೆ. ಅವಾಗ ಬ್ಯಾಂಕರ್ ಹೇಳ್ತಾನೆ, ನಿಂಗೆ ಇವಾಗ ಸಾಲ ಕೊಡ್ತೀನಪ್ಪ. ಅವನು ಸ್ಟಾರ್ಟಿಂಗ್ ಹೋದಾಗ ಸಾಲ ಕೊಡಲಿಲ್ಲ, ಈಗ ಯಾಕೆ ಕೊಟ್ಟರು? ಈಗ ಏನು ಮಾಡಿದ? ಸಿಸ್ಟಮೆಟಿಕ್ಕಾಗಿ ರೆಕಾರ್ಡಿಂಗ್ ಮಾಡಿದ, CA ಕಡೆಯಿಂದ ಅಡಿಟ್ ಮಾಡಿಸಿ ಬ್ಯಾಂಕಿಗೆ ಹೋದ, ಬ್ಯಾಂಕ್ದವ್ರು ಸಾಲ ಕೊಟ್ಟರು. ಮೊದಲು ಯಾಕೆ ಕೊಡಲಿಲ್ಲ? ದ್ಯಾಟ್ ಈಸ್ ಎ ಸಿಂಗಲ್ ಎಂಟ್ರಿ ಸಿಸ್ಟಮ್. ದಟ್ ಈಸ್ ನಾಟ್ ಎ ಸಿಸ್ಟಮೆಟಿಕ್ ವೇ ಆಫ್ ರೆಕಾರ್ಡಿಂಗ್. ಸಿಂಗಲ್ ಎಂಟ್ರಿ ಸಿಸ್ಟಮ್ ಏನು? ಸಿಸ್ಟಮೆಟಿಕ್ ರೆಕಾರ್ಡಿಂಗ್ ಇರಲ್ಲ. ಈಗ ನಾನೇನು ಮಾಡ್ತಾಯಿದ್ದೀನಿ, ನಿಮಗೆ ಟೀಚ್ ಮಾಡ್ತಾಯಿದ್ದೀನಿ, ನೀವು ಸ್ಪೀಡಾಗಿ ಬರ್ಕೊಳ್ತಿದ್ದೀರಾ. ಇಟ್ ಈಸ್
ಇಟ್ ಈಸ್ ಎ ಸಿಂಗಲ್ ಎಂಟ್ರಿ ಸಿಸ್ಟಮ್. ಡಬಲ್ ಎಂಟ್ರಿ ಸಿಸ್ಟಮ್ ಯಾವಾಗ ಆಗುತ್ತೆ? ನೀವು ಫೇರಲ್ಲಿ ಕ್ಲೀನಾಗಿ ಬರೆದ್ರಿ, ಸಿಸ್ಟಮೆಟಿಕ್ ಬರೆದ್ರೆ ಅದು ಡಬಲ್ ಎಂಟ್ರಿ ಸಿಸ್ಟಮ್. ಅರ್ಥ ಆಗ್ತಿದೆಯಾ? ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಸ್ ಎ ನಾಟ್ ಎ ಸಿಸ್ಟಮೆಟಿಕ್ ಇರಲ್ಲ. ಹಾಗಾದರೆ ಡಬಲ್ ಎಂಟ್ರಿ ಸಿಸ್ಟಮ್ ಏನಿರುತ್ತೆ? ಸಿಸ್ಟಮೆಟಿಕ್ ಇರುತ್ತೆ. ಇದನ್ನು ಬರ್ಕೊಡ್ರಿ, ಡೆಫಿನೇಷನ್ ಬರ್ಕೊಡ್ರಿ. According to Eric Kohler, ಇವರೊಬ್ಬರು ಆಥರ್ ಎರಿಕ್ ಕೊಲ್ಲರ್, KOHLER, according to Eric Kohler, single entry system of bookkeeping is a single entry system of bookkeeping is a single entry system of bookkeeping is a bookkeeping single entry system of bookkeeping is a bookkeeping single entry system of bookkeeping is a bookkeeping systems in which as bookkeeping systems in which as rule only records of cash account and personal accounts. Only records of cash accounts and personal accounts, comma, it is a way of incomplete double entry system. It is a way of incomplete double entry system. Way of incomplete double entry system. ಅರ್ಥ ಆಯ್ತಾ? ಸಿಂಗಲ್ ಎಂಟ್ರಿ ಬಗ್ಗೆ ಗೊತ್ತಾಯ್ತಲ್ಲ? ನಾಟ್ ಅ ಸಿಸ್ಟಮೆಟಿಕ್ ರೆಕಾರ್ಡ್. ಇಟ್ ಈಸ್ ನಾಟ್ ಎ ಸಿಸ್ಟಮೆಟಿಕ್ ರೆಕಾರ್ಡ್. ಹಾಗಾದರೆ ಡಬಲ್ ಎಂಟ್ರಿ ಅಂದರೆ ಇಟ್ ಈಸ್ ಎ ಸಿಸ್ಟಮೆಟಿಕ್ ರೆಕಾರ್ಡ್. ಡಬಲ್ ಎಂಟ್ರಿ ಅಂದ್ರೇನು? ಸಿಸ್ಟಮೆಟಿಕ್ ರೆಕಾರ್ಡ್. ಹೆಡ್ಡಿಂಗ್ ಹಾಕಿ, ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ನಾನು ಬರ್ಸ್ತೀನಿ, ಬರ್ಕೊಳ್ಳಿ. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ double entry system of bookkeeping is a method where both aspects of a transaction are considered and recorded. This system refers to a set of rules
set of rules of for recording financial information in accounting system. ನೋಡಿ, ಎರಡನೇದು ಹೇಳ್ತಾ ಇದ್ದೀನಿ, ಡಬಲ್ ಎಂಟ್ರಿ ಸಿಸ್ಟಮ್. ಬರ್ಕೊಂಡ್ರಿ ಎಲ್ಲರೂ? ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂದರೆ ಬರೆದಿಡುವಂಥ ಸಿಸ್ಟಮ್. ಇಟ್ ಈಸ್ ಎ ಮೆಥಡ್ ವೇರ್ ದ ಬೋತ್ ಆಸ್ಪೆಕ್ಟ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ಆರ್ ಕನ್ಸಿಡರ್ಡ್ ಆರ್ ರೆಕಾರ್ಡೆಡ್. ದಿಸ್ ಸಿಸ್ಟಮ್ ರೆಫರ್ಸ್ ಟು ಎ ಸೆಟ್ ಆಫ್ ರೂಲ್ಸ್ ಫಾರ್ ರೆಕಾರ್ಡಿಂಗ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಆ್ಯಂಡ್ ಅಕೌಂಟಿಂಗ್ ಸಿಸ್ಟಮ್. ಹಿಂಗಂದ್ರೆ ಏನು? ಇಲ್ಲಿ ಬರುವಂತಹ ಎಲ್ಲ ಡೆಬಿಟು ಮತ್ತು ಕ್ರೆಡಿಟ್ ಐಟಮ್ಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಎಲ್ಲನೂ ಬರೆದಿರ್ತಾರೆ. ಯಾವ ಬುಕ್ಗಳಲ್ಲಿ ಬರೆದಿರ್ತಾರೆ? ಸಬ್ಸಿಡರಿ ಬುಕ್ಕಲ್ಲಿ ಬರೆದಿರ್ತಾರೆ. ಸಬ್ಸಿಡರಿ ಬುಕ್, ಜರ್ನಲ್ ಎಂಟ್ರಿ, ಲೆಜರ್ ಆಗಿದ ತಕ್ಷಣ ಟ್ರಯಲ್ ಬ್ಯಾಲೆನ್ಸ್ ಆಗಿದ ತಕ್ಷಣ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು, ಇವೆಲ್ಲದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನನ್ನು, ಡೆಬಿಟ್ ಟ್ರಾನ್ಸಾಕ್ಷನ್ ಮತ್ತು ಕ್ರೆಡಿಟ್ ಟ್ರಾನ್ಸಾಕ್ಷನ್ನ ಏನು ಮಾಡ್ತಾರೆ ಅಂದರೆ ಸಿಸ್ಟಮೆಟಿಕ್ ವೇ ಆಫ್ ರೆಕಾರ್ಡಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಬರೆದಿರ್ತಾರೆ. ಇದಕ್ಕೆ ನಾವೇನಂತೀವಿ? ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್. ಮೊದಲೇನಾಗ್ತಿತ್ತು? ಯಾವುದನ್ನು ಬರೆದಿಡ್ತಿರ್ಲಿಲ್ಲ, ಓನ್ಲಿ ಟ್ರಾನ್ಸಾಕ್ಷನ್ ಆಗ್ತಿತ್ತು, ತಗೊಳ್ಳೋದು ಕೊಡೋದಿರ್ತಿತ್ತು, ಆದರೆ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತಿರ್ಲಿಲ್ಲ. ಇಲ್ಲಿ ಏನಾಗ್ತಾಯಿದೆ? ತಗೋದು ಕೊಡೋದ್ರ ಜೊತೆ ಏನು ಮಾಡ್ತಾರಪ್ಪ ಅಂದರೆ ಎಲ್ಲನೂ ರೆಕಾರ್ಡ್ ಮಾಡ್ತಾರೆ. ಯಾರಿಗೆ ಸೇಲ್ ಮಾಡಿದರೆ ಸೇಲಲ್ಲಿ ರೆಕಾರ್ಡ್ ಮಾಡೋದು, ಪರ್ಚೇಸ್ ಮಾಡಿದರೆ ಪರ್ಚೇಸಲ್ಲಿ ರೆಕಾರ್ಡ್ ಮಾಡೋದು, ಕ್ಯಾಶ್ ಕೊಟ್ಟರೆ ಕ್ಯಾಶಲ್ಲಿ ರೆಕಾರ್ಡ್ ಮಾಡೋದು, ಬ್ಯಾಂಕಿಂದ ಬಂತಂದರೆ ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡೋದು, ಸಣ್ಣ ಎಕ್ಸ್ಪೆನ್ಸ್ ಇದ್ದರೆ ಪೆಟ್ಟಿ ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಮಾಡೋದು. ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡಿರ್ತಿದ್ರು. ನಿಮ್ಗೆ ಯಾಕೆ ಅರ್ಥ ಆಗಲ್ಲ ಅಂದರೆ ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ, ರೆಕಾರ್ಡ್ ಹೆಂಗೆ ಮಾಡ್ತಾರೆ. ಸೊ ಟ್ರಾನ್ಸಾಕ್ಷನ್ ಯಾವ ರೀತಿ ರೆಕಾರ್ಡ್ ಮಾಡ್ತಾರೆ ಅನ್ನೋದು 3ನೇ ಚಾಪ್ಟ್ರಲ್ಲಿ ಹೇಳ್ಕೊಡ್ತೀನಿ. ಇದು ಬೇಸಿಕ್ ಇದೆ, ಸಿಂಗಲ್ ಎಂಟ್ರಿ ಮತ್ತು ಡಬಲ್ ಎಂಟ್ರಿ. ಸಿಂಗಲ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಕಚ್ಚಾ. ಡಬಲ್ ಅಂದರೆ ಪಕ್ಕ. ಇಷ್ಟು ಅರ್ಥ ಮಾಡಿಕೊಡ್ರಿ. ಕಚ್ಚಾ ಅಂದರೆ ಹಾಗೆ ನಾರ್ಮಲಾಗಿ ನಾವೇನು ಬಿಸ್ನೆಸ್ ಮಾಡ್ತೀವಿ ಅದು ಬಿಸ್ನೆಸ್ ಮಾಡೋದು. ಆದರೆ ಪಕ್ಕ ಅಂದರೆ ಏನು? ಟ್ರಾನ್ಸಾಕ್ಷನ್ ಜೊತೆಗೆ ಬುಕ್ಸ್ಗಳನ್ನು ಮೇಂಟೈನ್ ಮಾಡೋದು. ಇಲ್ಲಿ ಎಲ್ಲ ಸಿಗುತ್ತೆ. ನಮಗೆ ವರ್ಷದ ಪರ್ಚೇಸ್ ಎಷ್ಟಾಯಿತು, ವರ್ಷದ ಸೇಲ್ಸ್ ಎಷ್ಟಾಯಿತು, ನಮಗೆ ಎಷ್ಟು ಕ್ಯಾಶ್ ಬಂದಿದೆ, ನಮ್ಮಿಂದ ಎಷ್ಟು ಕ್ಯಾಶ್ ಹೋಗಿದೆ, ಬ್ಯಾಂಕಿಗೆ ಎಷ್ಟು ಅಮೌಂಟ್ ಕಟ್ಟಿದ್ವಿ, ಬ್ಯಾಂಕಿಂದ ಎಷ್ಟು ಅಮೌಂಟ್ ಬಂತು, ಯಾರಿಗೆ ಎಷ್ಟು ಅಮೌಂಟ್ ಕೊಟ್ವಿ, ಯಾರಿಂದ ಎಷ್ಟು ಅಮೌಂಟ್ ಇಸ್ಕೊಂಡ್ವಿ, ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಲ್ಲಿ ಸಿಗುತ್ತೆ. ಆದರೆ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಇಲ್ಲಿ ಫುಲ್ಲಿ ರೂಲ್ಸ್ ಅಪ್ಲೈ ಆಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಇಲ್ಲಿ ನೋಡಿರಿ, ದಿಸ್ ಸಿಸ್ಟಮ್ ರೆಫರ್ಸ್ ಟು ಎ ಸೆಟ್ ಆಫ್ ರೂಲ್ಸ್ ರೆಕಾರ್ಡಿಂಗ್ ಇನ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಬರೀಬೇಕಾದ್ರೆ ಅಕೌಂಟಿಂಗ್ ರೂಲ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ ಈ ಒಂದು ಸಿಸ್ಟಮ್ಗಳನ್ನು ರೆಕಾರ್ಡ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಸಿಂಗಲ್ ಎಂಟ್ರಿ ಸಿಸ್ಟಮ್ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್. ಸಿಂಗಲ್ ಮೀನ್ಸ್ ಸಿಂಪಲ್, double means perfect. Next we have to computer. Next heading ಆಗಲಿ ಬೇಸಿಸ್ ಆಫ್ ಅಕೌಂಟಿಂಗ್. ಅದು ಬೇಸಿಸ್ ಆಫ್ ಅಕೌಂಟಿಂಗ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಬೇಸಿಸ್ ಇದು ಸಿಸ್ಟಮ್ಸ್, ಇದು ಬೇಸಿಸ್. 2 ಮಾರ್ಕ್ಸ್ ಬರುತ್ತೆ. ಗಿವ್ ಎನಿ ಒನ್ ಸಿಸ್ಟಮ್ ಆಫ್ ಅಕೌಂಟಿಂಗ್, ಗಿವ್ ಎನಿ 2 ಸಿಸ್ಟಮ್ಸ್ ಆಫ್ ಅಕೌಂಟಿಂಗ್. ಹಾಗಾದ್ರೆ ಯಾವ ಬರುತ್ತೆ? ನಂಬರ್ 1 ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗ್.